ಕಾಲೇಜ್ಗೆ ಹೋಗ್ತಾನೆ ಈ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡೋದು. ಅಂದ್ರೆ ಮನೇಲಿ ಕಷ್ಟ ಇತ್ತು, ಮನೇಲಿ ತಾಯಿ ಒಬ್ರೇ ನೋಡ್ಕೊಳ್ತಿದ್ರು, ಮತ್ತೆ ಬೇರೆ ಯಾರು ಇರ್ಲಿಲ್ಲ. ಸೊ ಹಂಗಾಗಿ ಒಂದು ಹೋಟೆಲ್ ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಿದ್ದೆ. ಮನೆ ಕೆಲ್ಸಕ್ಕೆ ಪಾರ್ಟ್ ಟೈಮ್ ಜಾಬ್, ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಈವ್ನಿಂಗ್ ಕಾಲೇಜ್ ಮುಗಿಸ್ಬಿಟ್ಟು ಮನೆ ಕೆಲ್ಸಕ್ಕೆ ಹೋಗ್ತಿದ್ದೆ. ಮತ್ತೆ ಅಲ್ಲೇ ಅವ್ರು ನೋಡ್ಕೊಂಡು ಬೆಳಗ್ಗೆ ಮತ್ತೆ ಕಾಲೇಜಿಗೆ ಬರ್ತಿದ್ದೆ. ಮತ್ತೆ ಡಿಗ್ರಿನಲ್ಲಿ ಇರ್ಬೇಕಾದ್ರೆ ಒಂದು ವೃದ್ಧಾಶ್ರಮ ಇತ್ತು. ಸೊ ವೃದ್ಧಾಶ್ರಮದಲ್ಲಿ ಅಲ್ಲಿ ಆಯಾ ಕೆಲಸ ಮಾಡ್ತಿದ್ದೆ ನೈಟ್ ಶಿಫ್ಟ್ ನಲ್ಲಿ. ಬೆಳಗ್ಗೆ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಹೋಲ್ ನನ್ನ ಕಾಲೇಜ್ ಲೈಫ್ ಹೆಂಗಾಯ್ತು ಅಂದ್ರೆ ಹಂಗೆ ಹೋಗಿದ್ದು. ಒಂದ್ ಕಡೆ ಸಂಘಟನೆ, ಕಾಲೇಜು, ಪಾರ್ಟ್ ಟೈಮ್ ಜಾಬು, ಇಷ್ಟ ನಡುವೆ ಎಲ್ಲೋ ನಂಗೆ ಮನೆಗೆ ಹೋಗಕ್ ಟೈಮೇ ಸಿಗ್ತಿರ್ಲಿಲ್ಲ. ಎಷ್ಟು ಆಕ್ಯುಪೈಡ್ ಆಗಿದ್ದೀರಾ ನೋಡಿ. ಡಿಗ್ರಿ ಅಂದ್ರೆ ನೋಡಿ, ಬೆಳಗ್ಗೆ 3 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಕಾಲೇಜ್ ಮುಗಿದ್ರೆ 3 ರಿಂದ 5 ಗಂಟೆ ತನಕ ಯಕ್ಷಗಾನ ಕ್ಲಾಸ್ ಹೋಗ್ತಿದ್ದೆ. ಅದು ಇಲ್ಲಿ 2 ಬಸ್ ಚೇಂಜ್ ಮಾಡಿ ಬ್ರಹ್ಮಾವರಕ್ಕೆ ಹೋಗಿ ಅಲ್ಲಿ ಯಕ್ಷಗಾನ ಕಲ್ತು ಮತ್ತೆ 5 ಗಂಟೆಗೆ ಡ್ಯೂಟಿಗೆ ಬರ್ತಿದ್ದೆ. ಸೊ ಅಲ್ಲಿ ವೃದ್ಧಾಶ್ರಮದಲ್ಲಿ ಆಯಾ ಕೆಲಸ ಮಾಡ್ತಿದ್ದೆ. ವೃದ್ಧಾಶ್ರಮದಲ್ಲಿ ಬಿಡ್ತಾರಲ್ವಾ ಓಲ್ಡ್ ಏಜ್ ಇದ್ರನ್ನ, ಸೊ ಅಲ್ಲಿ ಅಜ್ಜ ಅಜ್ಜಿ ಅವ್ರನ್ನ ಸ್ನಾನ ಮಾಡಿಸೋದು, ಅವ್ರಿಗೆ ಊಟ ತಂದ್ಕೊಡೋದು, ಅವ್ರ ಮೆಡಿಸಿನ್, ಆ ಕೆಲಸ. ಆಶ್ರಯ ಅಂತ ವೃದ್ಧಾಶ್ರಮ ಇತ್ತು ಡಾಕ್ಟರ್ ಎವಿ ಬಾಳಿಗ ಕಾಲೇಜ್ ನಲ್ಲಿ ಬ್ರಹ್ಮಾವರದಲ್ಲಿ. ಸೊ ಅಲ್ಲೇ ಅದೇ ಕಾಲೇಜಲ್ಲಿ ನಾನು ಡಿಗ್ರಿನೂ ಮಾಡಿದ್ದು. ಅದೇ ಕಾಲೇಜಲ್ಲಿ ಪಾರ್ಟ್ ಟೈಮ್ ಜಾಬ್ ಕೊಟ್ಟಿದ್ರು ನನಗೆ. ಸೊ ಅಲ್ಲಿ ನೈಟ್ ಶಿಫ್ಟ್ ಕೆಲಸ ಮಾಡ್ತಿದ್ದೆ. ಬೆಳಗ್ಗೆ 9 ಗಂಟೆಗೆ ಮತ್ತೆ ಕಾಲೇಜ್ಗೆ ಹೋಗ್ತಿದ್ದೆ. ಸೊ ಹಂಗೆ ಅದ್ರ ನಡುವಲ್ಲಿ ಎಲ್ಲ ಸಂಘಟನೆಗೆ ಸಮಯ ಸಿಕ್ಕರೆ ಸಂಘಟನೆ ಬೈಠಕ್ಗಳಿಗೆ ಹೋಗ್ತಿದ್ದೆ. ನಡುವಲ್ಲಿ ಪಾರ್ಟ್ ಟೈಮ್ ಆಂಕರಿಂಗ್ ಹೋಗ್ತಿದ್ದೆ. ಈ ಆರ್ಕೆಸ್ಟ್ರಾಗಳದ್ದು ಆಂಕರಿಂಗ್ ಮಾಡೋದು